Good afternoon to one and all present. I am Dr. Vasundhara, Assistant Professor, Department of Economics, Government College for Women, Kolar. In Public Economics paper, today I would like to explain what is meant by public finance, nature of public finance, and scope of public finance. Topic: Public finance. Introduction. The word public refers to general people and the word finance means resources. So public finance means resources of the masses, how they are collected and utilized. Thus it is the branch of economics that studies the taxing and spending activities of the government. It is that branch of general economics which deals with financial activities of the state or government at national, state and local levels. The discipline of public finance describes and analyzes government services, subsidies and welfare payments and the methods by which expenditures of these ends are covered through taxation, borrowing, foreign aid and the creation of money. ಸಾರ್ವಜನಿಕ ಹಣಕಾಸು ಎಂಬುದು ಸಾರ್ವಜನಿಕ ಅರ್ಥಶಾಸ್ತ್ರಕ್ಕಿಂತ ಸಂಕುಚಿತ ಪರಿಭಾಷೆಯಾಗಿದೆ. ಹಣಕಾಸು ಎಂದರೆ ಆದಾಯ ಮತ್ತು ವೆಚ್ಚದ ವಿಷಯಗಳಿಗೆ ಸಂಬಂಧಿಸಿದ ಅಧ್ಯಯನ. ಆದಾಯ ಮತ್ತು ವೆಚ್ಚದ ನಡುವಣ ಅಂತರವನ್ನು ತುಂಬಲು ಸಾಲವನ್ನು ಅವಲಂಬಿಸಬೇಕಾಗುತ್ತದೆ. ಸಾರ್ವಜನಿಕ ಹಣಕಾಸು ಸರ್ಕಾರದ ವರಮಾನ, ವೆಚ್ಚ ಮತ್ತು ಸಾಲದ ವಿಷಯಗಳಿಗೆ ಸಂಬಂಧಿಸಿದ ಶಾಸ್ತ್ರವಾಗಿದೆ. ನೆಕ್ಸ್ಟ್, ನೇಚರ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್. In this, public finance is concerned with income and expenditure of public authorities and with the adjustment of one to the other. ಇಲ್ಲಿ ಸಾರ್ವಜನಿಕ ಹಣಕಾಸಿನ ಸ್ವರೂಪ. ಸರ್ಕಾರದ ಹಣಕಾಸಿಗೆ ಸಂಬಂಧಿಸಿದ ವಿಷಯಕ್ಕೆ ಸಾರ್ವಜನಿಕ ಹಣಕಾಸು ಎಂಬುದಾಗಿ ಕರೆಯಲಾಗುತ್ತದೆ. ಸರ್ಕಾರವು ತನ್ನ ಕಾರ್ಯನಿರ್ವಹಣೆಗಾಗಿ ವಿವಿಧ ಮೂಲಗಳಿಂದ ಆದಾಯವನ್ನು ಪಡೆಯುತ್ತದೆ. ಅದೇ ರೀತಿ ಸಮಾಜದ ಅಭಿವೃದ್ಧಿಗಾಗಿ, ಸಾರ್ವಜನಿಕ ಕಲ್ಯಾಣಕ್ಕಾಗಿ ವಿಭಿನ್ನ ರೀತಿಗಳ ವೆಚ್ಚವನ್ನು ಕೈಗೊಳ್ಳಬೇಕಾಗುತ್ತದೆ. ತನ್ನ ವರಮಾನಕ್ಕಿಂತ ವೆಚ್ಚವು ಹೆಚ್ಚಿದಾಗ ಸರ್ಕಾರವು ಬೇರೆ ಬೇರೆ ಮೂಲಗಳಿಂದ ಸಾಲವನ್ನು ಪಡೆಯಬೇಕಾಗುತ್ತದೆ. ಸರ್ಕಾರದ ವರಮಾನ, ವೆಚ್ಚ ಮತ್ತು ಸಾಲದ ವಿಷಯಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಶಾಸ್ತ್ರಕ್ಕೆ ನಾವು ಸಾರ್ವಜನಿಕ ಹಣಕಾಸು ಎಂಬುದಾಗಿ ಕರೀತೇವೆ. ಸರ್ಕಾರ ಎಂದರೆ ಕೇಂದ್ರ ಸರ್ಕಾರವಾಗಿರಬಹುದು, ರಾಜ್ಯ ಸರ್ಕಾರವಾಗಿರಬಹುದು, ಸಾರ್ವಜನಿಕ ನಿಗಮಗಳಾಗಿರಬಹುದು ಅಥವಾ ಸ್ಥಳೀಯ ಸಂಸ್ಥೆಗಳಾಗಿರಬಹುದು. ಈ ಸಂಸ್ಥೆಗಳು ಸಾರ್ವಜನಿಕ ಸಂಸ್ಥೆಗಳಾಗಿರುವುದರಿಂದ ಇವುಗಳ ಹಣಕಾಸಿಗೆ ಸಾರ್ವಜನಿಕ ಹಣಕಾಸು ಎಂಬುದಾಗಿ ಕರೆಯಲಾಗುತ್ತದೆ. ಈ ಸಾರ್ವಜನಿಕ ಸಂಸ್ಥೆಗಳು ಯಾವ ಯಾವ ವಿಧಾನಗಳಿಂದ ವರಮಾನವನ್ನು ಪಡೆಯುತ್ತದೆ, ಹೇಗೆ ವೆಚ್ಚ ಮಾಡುತ್ತದೆ ಮತ್ತು ಅಗತ್ಯ ಬಿದ್ದರೆ ಯಾವ ವಿಧದಲ್ಲಿ ಸಾಲವನ್ನು ಪಡೆಯುತ್ತದೆ ಎಂಬ ವಿಷಯಗಳ ಸಮಗ್ರ ಅಭ್ಯಾಸವೇ ಸಾರ್ವಜನಿಕ ಹಣಕಾಸಿನ ವಿಷಯ ವಸ್ತುವಾಗಿದೆ. ಈ ನಿಟ್ಟಿನಲ್ಲಿ ಹೆರಾಲ್ಡ್ ಗ್ರೋವ್ಸ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞರು ಈ ರೀತಿ ಹೇಳ್ತಾರೆ: ಸರ್ಕಾರದ ವರಮಾನ
ಮತ್ತು ವೆಚ್ಚದ ಬಗ್ಗೆ ಶೋಧನೆ ನಡೆಸುವ ಕ್ಷೇತ್ರವೇ ಸಾರ್ವಜನಿಕ ಹಣಕಾಸು ಎಂಬುದಾಗಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಸ್ಕೋಪ್ ಆಫ್ ಪಬ್ಲಿಕ್ ಫೈನಾನ್ಸ್, ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿ. ಇದರಲ್ಲಿ ಮೊದಲನೇದಾಗಿ ಪಬ್ಲಿಕ್ ರೆವಿನ್ಯೂ, ಇದನ್ನು ಪಬ್ಲಿಕ್ ಇನ್ಕಮ್ ಅಂತಲೂ ಸಹ ಕರೀತೇವೆ. ಕನ್ನಡದಲ್ಲಿ ಸಾರ್ವಜನಿಕ ವರಮಾನ ಎಂಬುದಾಗಿ ಕರೆಯಲಾಗುತ್ತೆ. ಆಸ್ ದ ನೇಮ್ ಸಜೆಸ್ಟ್, ಪಬ್ಲಿಕ್ ಇನ್ಕಮ್ ರೆಫರ್ಸ್ ಟು ದ ಇನ್ಕಮ್ ಆಫ್ ದ ಗವರ್ನಮೆಂಟ್. ಗವರ್ನಮೆಂಟ್ earns income in two ways: tax income and non-tax income. Tax income is easy to recognize. It's the tax paid by people of the country in the form of income tax, sales tax. On the other hand, non-tax income includes interest income from lending money to other countries, rent, income from government properties. Non-tax income includes interest income from lending money to other countries. ಈ ಒಂದು ಸಾರ್ವಜನಿಕ ವರಮಾನ, ಈ ವಿಭಾಗದಲ್ಲಿ ಸರ್ಕಾರದ ವರಮಾನದ ವಿವಿಧ ಮೂಲಗಳು, ತೆರಿಗೆಯ ವಿಧಾನಗಳು ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಸರ್ಕಾರಗಳು ಅನೇಕ ಮೂಲಗಳಿಂದ ವರಮಾನಗಳನ್ನು ಪಡೆದುಕೊಳ್ಳುತ್ತವೆ. ವರಮಾನದ ಮೂಲಗಳು, ವರಮಾನಗಳನ್ನು ಎತ್ತುವ ಬಗೆ ಮೊದಲಾದವೆಲ್ಲವೂ ಈ ವಿಭಾಗದಲ್ಲಿ ಅಭ್ಯಾಸ ಮಾಡ್ತೇವೆ. ನೆಕ್ಸ್ಟ್ ಒನ್, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚ. Public expenditure is the money spent by government entities. Logically, government is going to spend money on infrastructure, defense, education, healthcare for the growth and welfare of the country. This area studies objectives and classifications of public expenditure, effects of expenditure in different areas, effects of public expenditure on various factors such as employment, production, growth, etc. ಈ ವಿಭಾಗವು ಸಾರ್ವಜನಿಕ ವೆಚ್ಚದ ತತ್ವಗಳು ಮತ್ತು ಪರಿಣಾಮಗಳನ್ನು ಒಳಗೊಂಡಿದೆ. ಸರ್ಕಾರವು ಹಲವು ಬಾಬುಗಳ ಮೇಲೆ ವೆಚ್ಚವನ್ನು ಕೈಗೊಳ್ಳುತ್ತದೆ. ಇಲ್ಲಿ ಬಾಬುಗಳು ಅಂದರೆ ಸ್ಕೀಮ್ಸ್ ಅಂತ ಕರಿತೇವೆ. ದೇಶದ ರಕ್ಷಣೆ, ಆರ್ಥಿಕಾಭಿವೃದ್ಧಿ, ಪ್ರಜೆಗಳ ಕ್ಷೇಮಾಭಿವೃದ್ಧಿಯನ್ನು ಗಮನದಲ್ಲಿರಿಸಿಕೊಂಡು ಸರ್ಕಾರವು ವೆಚ್ಚ ಮಾಡುತ್ತದೆ. ಸರ್ಕಾರ ಹಲವು ರೀತಿಗಳ ಆರ್ಥಿಕ ವೆಚ್ಚಗಳನ್ನು ಕೈಗೊಳ್ಳಬೇಕಾಗುತ್ತದೆ. ತದನಂತರ ಪಬ್ಲಿಕ್ ಡೆಟ್. When public expenditure exceeds public income, the gap is filled by borrowing money from the public or from other countries such as foreign countries, world organizations such as World Bank. These borrowed funds are public debt. This area of public finance explains burden of public debt, why it is necessary, and its effect on the economy. It also suggests methods to manage public debt. ಈ ಒಂದು ವಿಭಾಗದಲ್ಲಿ ಸಾರ್ವಜನಿಕ ಸಾಲದ ಅವಶ್ಯಕತೆ, ಅದನ್ನು ಪಡೆದುಕೊಳ್ಳುವ ವಿಧಾನಗಳು ಮತ್ತು ಸಾಲದ ಆಡಳಿತ ನಿರ್ವಹಣೆಯನ್ನ ಕುರಿತದ್ದಾಗಿರುತ್ತದೆ. ಸರ್ಕಾರದ ವೆಚ್ಚಗಳು ವರಮಾನವನ್ನು ಮೀರಿದಾಗ ಅನಿವಾರ್ಯವಾಗಿ ಸಾಲವನ್ನು ಆಶ್ರಯಿಸಬೇಕಾಗುತ್ತದೆ. ಸರ್ಕಾರವು ವಿಭಿನ್ನ ಮೂಲಗಳಿಂದ ಪಡೆಯುವ ಸಾಲವೇ ಸಾರ್ವಜನಿಕ ಸಾಲವಾಗಿರುತ್ತದೆ. ಸರ್ಕಾರಗಳು ಆಂತರಿಕ ಮತ್ತು ಬಾಹ್ಯ ಮೂಲಗಳಿಂದ ಸಾಲವನ್ನು ಪಡೆದುಕೊಳ್ಳುತ್ತದೆ. ಮತ್ತೊಂದು ಬಜೆಟ್. ಸರ್ಕಾರವು ಪ್ರತಿ ವರ್ಷವೂ ಆಯವ್ಯಯವನ್ನು ತಯಾರಿಸುತ್ತದೆ. ಇದು ಮುಂದಿನ ವರ್ಷದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿರುತ್ತದೆ. ಸರ್ಕಾರವು ಮುಂದಿನ ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಪಡೆಯಬಹುದಾದ ವರಮಾನಗಳು, ವಿವಿಧ ಬಾಬುಗಳಿಗೆ ಮಾಡಬೇಕಾದ ವೆಚ್ಚ ಮತ್ತು ವರಮಾನದ ನಡುವೆ ಅಂತರವೇರ್ಪಟ್ಟರೆ ಅದನ್ನು ತುಂಬುವ ವಿಧಾನ ಮೊದಲಾದವುಗಳನ್ನು ತನ್ನ ಆಯವ್ಯಯದಲ್ಲಿ ವಿವರವಾಗಿ ತಿಳಿಸಲಾಗಿರುತ್ತದೆ. ಮತ್ತೊಂದು ಅಂಶ,
ಫಿಸ್ಕಲ್ ಪಾಲಿಸಿ. ಇಲ್ಲಿ ಫಿಸ್ಕಲ್ ಪಾಲಿಸಿ ಅಂತಕ್ಕಂಥದ್ದು ಕೋಶೀಯ ನೀತಿ. ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲದ ನಿರ್ವಹಣೆಗಾಗಿ ಸರ್ಕಾರವು ಅಳವಡಿಸಿಕೊಳ್ಳುವ ನೀತಿಗೆ ಕೋಶೀಯ ನೀತಿ ಎಂಬುದಾಗಿ ಕರೆಯಲಾಗುತ್ತದೆ. ಆರ್ಥಿಕ ಸ್ಥಿಮಿತತೆಯನ್ನು ಸಾಧಿಸಲು ಸಾರ್ವಜನಿಕ ವೆಚ್ಚ ಮತ್ತು ಸಾಲವನ್ನು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗಿರುತ್ತದೆ. ಕೋಶೀಯ ನೀತಿಯ ಅನುಷ್ಠಾನದ ವಿಧಾನವನ್ನು ಈ ವಿಭಾಗದಲ್ಲಿ ಅಧ್ಯಯನ ಮಾಡಲಾಗುವುದು. ಕೊನೆಯದಾಗಿ ಫೆಡರಲ್ ಫಿನಾನ್ಸ್, ಸಂಯುಕ್ತ ಹಣಕಾಸು. ಸರ್ಕಾರದಲ್ಲಿ ವಿವಿಧ ಪದರಗಳ ಸ್ತರಗಳ ಅಸ್ತಿತ್ವವು ಸಂಯುಕ್ತ ಹಣಕಾಸಿನ ವಿಷಯಕ್ಕೆ ಅವಕಾಶವನ್ನು ಕಲ್ಪಿಸುತ್ತದೆ. ಇಂತಹ ವ್ಯವಸ್ಥೆಯಲ್ಲಿ ವಿವಿಧ ಪದರಗಳ ನಡುವೆ ಕಾರ್ಯಗಳು ಮತ್ತು ಸಂಪನ್ಮೂಲಗಳು ವಿಭಜಿಸಲ್ಪಟ್ಟಿರುತ್ತವೆ. ಭಾರತದಲ್ಲಿರುವಂತೆ ಸಂಯುಕ್ತ ರಾಷ್ಟ್ರ ವ್ಯವಸ್ಥೆಯಲ್ಲಿ ಒಂದು ಒಕ್ಕೂಟ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಮತ್ತು ಅನೇಕ ರಾಜ್ಯ ಸರ್ಕಾರಗಳು ಅಸ್ತಿತ್ವದಲ್ಲಿರಬಹುದು. ಈ ಸರ್ಕಾರಗಳ ನಡುವೆ ಇತರೆ ಕೆಲವು ಸಂಬಂಧಗಳಂತೆ ಹಣಕಾಸಿನ ಸಂಬಂಧಗಳು ಅಸ್ತಿತ್ವದಲ್ಲಿರುತ್ತವೆ. ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರವು ವಿಧಿಸಿ ವಸೂಲು ಮಾಡುತ್ತದೆ. ಕೆಲವು ತೆರಿಗೆಗಳನ್ನು ರಾಜ್ಯ ಸರ್ಕಾರಗಳು ವಿಧಿಸಿ ವಸೂಲು ಮಾಡುತ್ತವೆ. ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರವು ವಿಧಿಸಿ ವಸೂಲು ಮಾಡಿ ಅವುಗಳ ಹುಟ್ಟುವಳಿಗಳನ್ನು ರಾಜ್ಯ ಸರ್ಕಾರಗಳ ಜೊತೆ ಹಂಚಿಕೊಳ್ಳುತ್ತದೆ. ಅಂತೆಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಬಾಬುಗಳ ಮೇಲೆ ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳುತ್ತದೆ. ಒಟ್ಟಿನಲ್ಲಿ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲದ ವಿಧಾನಗಳು ಮತ್ತು ಆರ್ಥಿಕಾಭಿವೃದ್ಧಿ ಹಾಗೂ ಸಾಮಾಜಿಕ ಕಲ್ಯಾಣದ ಮೇಲೆ ಉಂಟಾಗುವ ಇವುಗಳ ಪರಿಣಾಮಗಳ ಅಧ್ಯಯನವೇ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯಾಗಿದೆ. ಥ್ಯಾಂಕ್ಸ್ ಫಾರ್ ಒನ್ ಅಂಡ್ ಆಲ್.